ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪಾಠದ ಒಂದು ಮುಖ್ಯ ಧ್ಯೇಯ ಪ್ರಸಿದ್ಧ ಸಾಲನ್ನು ಹೇಳಿ ನಾನು ಪಾಠದ ಕಡೆ ಬರ್ತಾ ಇದ್ದೀನಿ. ಆ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ಕನಕದಾಸರು ತಮ್ಮ ಪದ್ಯದಲ್ಲಿ ಈ ಪ್ರಸಿದ್ಧ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಮಾನವನ ಮುಖ್ಯ ಬದುಕಿನ ಧ್ಯೇಯ ಯಾವುದು ಅಂತೇಳಿ, ಪ್ರಾಣವಾಯು ಯಾವುದು ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಆ ಒಂದು ಹಾಡು ಅಥವಾ ಆ ಪದ್ಯವನ್ನು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೀನಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತ, ಅದನ್ನ ಹಾಡಿನ ಮೂಲಕ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಹೊಟ್ಟೆಗಾಗಿ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಧನ್ಯವಾದಗಳು. ಈ ಪ್ರಸಿದ್ಧ ಸಾಲನ್ನು ಎಲ್ಲರೂ ಬರೆದಿಟ್ಟುಕೊಳ್ತೀರಿ ಅಂತಕ್ಕಂಥ ನಂಬಿಕೆ ನನಗದ. ಸೊ ನೋಡಿ, ಎಲ್ಲರೂ ಬರೆದಿಟ್ಟುಕೊಳ್ರಿ. ಇವತ್ತಿನ ವಿಷಯ ಜಸ್ತ್ವ ಸಂಧಿ ಅಂತೇಳಿ ನಾನು ನೋಡ್ತೀನಿ. ಜಸ್ತ್ವ ಸಂಧಿಯ ವಿಶೇಷತೆ ಇಷ್ಟೇ: ಪೂರ್ವ ಪದದ ಕಡೆಯಲ್ಲಿರುವ ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಗಳು ಆದೇಶವಾಗಿ ಬರ್ತವೆ. ಕ ಚ ಟ ತ ಪ ಗಳಿಗೆ ಗ ಜ ಡ ದ ಬ ಗಳು ಆದೇಶವಾಗಿ ಬಂದ್ರೆ ಅದನ್ನ ಜಸ್ತ್ವ ಸಂಧಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನೋಡ್ರಿ, ಪೂರ್ವ ಪದದಲ್ಲಿರ್ತಕ್ಕಂಥ ಕ ದಿಕ್, ದಿಕ್ ಪ್ಲಸ್ ಅಂತ ದಿಗಂತ, ಕ ಕ ಗನ ಬಂತ, ಕ ಕ ಗನ ಬಂತ. ಅದೇ ರೀತಿ ಅಚ್ ಪ್ಲಸ್ ಆದಿ ಅಜಾದಿ, ಚಕ್ ಜನ ಬಂತು, ಚಕ್ ಜನ ಬಂದತಿ ಅಥವಾ ಜ ಅನ್ನುವಂಥ ಜದ ಮೂಲ ಅಂಶ ಇದ್ರಾಗದ. ಹಾಗೆ ಷಟ್ ಪ್ಲಸ್ ಆನನ ಷಡಾನನ, ಟಕ್ ಡನ ಬಂತು, ಟಕ ಡನ ಬಂತು. ಸೊ ಹಿಂಗ ಪರ್ಟಿಕ್ಯುಲರ್ ಅಲ್ಲೇ ಅದೇ ಮೂಲ ಸ್ಥಾನದಲ್ಲಿ ಅವೇನಾಗ್ತಾವಪ್ಪ ಅಂತಂದ್ರೆ ಬರ್ತಾ ಹೋಗ್ತಾವ. ಷಟ್ ಪ್ಲಸ್ ಆನನ ಷಡಾನನ, ಸತ್ ಪ್ಲಸ್ ಆನಂದ ಸದಾನಂದ, ಅಪ್ ಪ್ಲಸ್ ದಿ ಅಬ್ದಿ. ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರ ಪೂರ್ವ ಪದದ ಕಡೆಯಲ್ಲಿರುವ ಕಚಟ ತಪಗಳು. ಇದು ಪೂರ್ವ ಪದ. ಕ ಚ ಟ ತಪಗಳಿಗೆ ಯಾವ ಬರ್ತಾವಪ್ಪ ಅಂತ ಕೇಳಿದ್ರ ಸಂಧಿ ಪದದಲ್ಲಿ ಗ ಜ ಡ ದ ಬ ಬರ್ತಾವ. ಸೊ ಈ ರೀತಿ ಸೂತ್ರ ನೋಡ್ರಿ ಗೊತ್ತಾಗತ್ತೆ. ಕ ಚ ಟ ತಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದ್ರ ಅದನ್ನ ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಅದನ್ನ ಏನ್ ಕರಿತೀವಿ? ಜಸ್ತ್ವ ಸಂಧಿ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ಸಂಧಿ ಛುತ್ವ ಸಂಧಿ. ಛುತ್ವ ಸಂಧಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸಕಾರಕ್ಕೆ ಶಕಾರವು ಮತ್ತು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದೇ ಛುತ್ವ ಸಂಧಿ. ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದೇ ಛುತ್ವ ಸಂಧಿ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ನಾವು ಇಲ್ಲಿ ನೆನಪಿಡಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಉದಾಹರಣೆ ಸಹಿತ ನೋಡಿದಾಗ ಗೊತ್ತಾಗ್ತೈತಿ. ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಬಂತ ನೋಡ್ರಿ. ಈಗ ಸ ಕ ಶು ಬಂದ್ ನೋಡ್ರಿ, ಸ ಕ ಶ ಬಂದಾಗೆ ಸ ಕ ಇಲ್ಲಿ ಶ ಬಂದದ. ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ, ತ ಕ ಚ ಬಂದತ್ ನೋಡ್ರಿ, ತಕ್ಕೆ ಏನ್ ಛ ಬಂದತಿ. ಹೌದಾ? ಹಾಗೆ ಸತ್ ಪ್ಲಸ್ ಜನ ಸಜ್ಜನ, ತಕ ಜ ಬಂದತಿ, ತಕ್ಕೆ ಏನ್ ಜ ಬಂದತಿ. ಈ ತರ. ಆಮೇಲೆ ತದ್ ಪ್ಲಸ್ ಜಾತಿ ತಜ್ಜಾತಿ ಅಂತ, ತದ್ ಪ್ಲಸ್ ಜಾತಿ ತಜ್ಜಾತಿ ಅಂತೇಳಿ ಒಂದು ಪದ ನೋಡಿದಾಗ ದಕ್ಕೆ ಏನ್ಪ ಅಂದ್ರ ಜ ಬಂದತಿ, ದಕ್ಕೆ ಏನ್ ಜ ಬಂದತಿ. ನೋಡಿ, ಈ ತರ ಏನಪ್ಪ ಅಂದ್ರ ನಾವು ಸಕಾರಕ್ಕೆ ಶಕಾರವು ಮತ್ತು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರುವುದೇ ಛುತ್ವ ಸಂಧಿ ಅಂತ ನೋಡ್ತೀವಿ. ಹಾಗಾಗಿ ಒಂದು ಸೂತ್ರ ಮಾಡಿರಲಿಲ್ಲ. ಸ ಶ ಬರ್ತೈತಿ, ತ ಚ ಬರ್ತೈತಿ, ಥ ಛ ಬರ್ತೈತಿ. ಆದ್ರೆ ಇವ್ ಎರಡೂ ಕೊಟ್ಟಿಲ್ಲ. ಇದೊಂದು ನಮಗ ಉದಾಹರಣೆಗಳ ಸಹಿತ ಸಿಕ್ಕಿಲ್ಲ. ಸೊ ನೀವು ಹೆಚ್ಚು ಅದನ್ನ ಹುಡುಕಿ ಏನ್ ಮಾಡ್ರಪ್ಪ ಅಂತಂದ್ರೆ ಅದನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ಪರೀಕ್ಷೆ ದೃಷ್ಟಿಯಿಂದ ಇದು ಅನುಕೂಲ ಆಗ್ತದ. ದ ಕ ಜ ಬರ್ತದ, ಇನ್ನು ದಡ್ ಧ ಕ ದೊಡ್ಡ ಝ ಬರ್ತದ. ಸೊ ಈ ರೀತಿ ಏನ್ರ ಅಕ್ಷರಗಳು ಬರ್ತಿದ್ವು ಅಂದ್ರ ಅವುಗಳನ್ನ ಏನ್ ಕರಿತೀವಿ? ಛುತ್ವ ಸಂಧಿ ಅಂತ ಕರಿತೀವಿ. ಇದು ಎರಡನೇ ಒಂದು ಸಂಸ್ಕೃತ ವ್ಯಂಜನ ಸಂಧಿ ಅಂತ ನೋಡ್ತೀವಿ. ತದನಂತರ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಧಿ ಇದು. ಕ ಚ ಟ ತ ಪ ಗಳಿಗೆ, ಕ ಚ ಟ ತ ಪ ಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ. ಏನ್ರಿ ಅನುನಾಸಿಕಗಳು ಯಾವ? ಇವ ಂಗ ಯ ನ ನ ಮ ಈ ಅಕ್ಷರಗಳ ಆದೇಶವಾಗಿ ಬರ್ಬೇಕು. ಅಂತ ಆದೇಶವಾಗಿ ಬರುವಂತ ಅಕ್ಷರಗಳನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ, ಅಕ್ಷರಗಳು ಆದೇಶವಾಗಿ ಬಂದ್ವು ಅಂದ್ರ ಅಥವಾ ಆ ಅಕ್ಷರಗಳ
ಆದೇಶವಾಗಿ ಬಂದು ಅವುಗಳಿಗೆ ಏನ್ ಕರಿತೀವಿ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಅನುನಾಸಿಕ ಅಂದ್ರೆ ಗೊತ್ತು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಅನುನಾಸಿಕ ಅಂದ್ರೆ ಅಂತ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅವಕ್ಕೆ ಏನ್ ಕರಿತೀವಿ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇದು ಬಹಳ ಈಸಿಯಾಗಿ ಅದನ್ನ ನಾವು ಗುರುತಿಸಬಹುದು, ಫೈಂಡ್ ಮಾಡ್ಬೋದು, ಹುಡುಕ್ಬಹುದು. ಸೊ ಹಾಗಾಗಿ ವಾಕ್ ಪ್ಲಸ್ ಮಯ ವಾಂಗ್ಮಯ ಬತ್ ನೋಡ ಕ ಕ ಗ ಗ ಬತ್ತಿಲ್ಲ. ಅದೇ ರೀತಿ ಷಟ್ ಪ್ಲಸ್ ಮಾಸ ಷಣ್ಮಾಸ ಟ ಟ ಡ ಡ ನ ಬರ್ತೀನಿ ಕ್ಲೋಸ್. ಅದೇ ರೀತಿ ಚಿತ್ ಪ್ಲಸ್ ಮಯ ಚಿನ್ಮಯ ತ ತ ದ ದ ನ ಬಂತ ಹೀಗೆ. ಅದೇ ಅಪ್ ಪ್ಲಸ್ ಮಯ ಅಮ್ಮಯ ಪ ಪ ಬ ಪ ಪ ಬ ಬ ಮ ಬಂತ. ಸೊ ಈ ರೀತಿ ರೈಟ್ ಆಗಿ ಅದೇ ಸಾಲಿನ ಅಕ್ಷರ ಅದೇ ವರ್ಗದ ಅಕ್ಷರ ಇಲ್ಲಿ ಬರ್ತಾ ಹೋಗ್ತದ. ಸೊ ಹಾಗಾಗಿ ನಾವೇನ್ ಕರಿತೀವಿ ಇವಕ್ಕ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸೂತ್ರ ನೋಡಿದಾಗ ಕ ಚ ಟ ತ ಪಗಳಿಗೆ ಈ ರೀತಿ ಅನುನಾಸಿಕ ಅಕ್ಷರಗಳು ಬರುವಂತವುಗಳ ಆಗಿದ್ದು ಅಂದ್ರ ಅದನ್ನೇನ್ ಕರಿತೀವಿ ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಬಹಳ ಈಸಿಯಾಗಿ ನಾವು ಸೂತ್ರ ಸಹಿತ ಏನ್ ಮಾಡಿದಪ್ಪ ಅಂದ್ರ ಈ 3 ಸಂಧಿಗಳನ್ನ ಹೇಳಿಕೊಡುವಂತ ಪ್ರಯತ್ನ ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಓದುವಂತ ವಿದ್ಯಾರ್ಥಿನಿಯರು ಮತ್ತು ಇನ್ನೊಂದು ನಮ್ಮ ಕಾಂಪಿಟೇಟಿವ್ ಓದುವಂತ ಎಲ್ಲ ಸ್ಪರ್ಧಾರ್ಥಿಗಳು ಈ ಸಂಧಿಗಳನ್ನ ಈಸಿಯಾಗಿ ನಾವು ಕಲಿತು ಮುಂಬರುವ ಪರೀಕ್ಷೆಗಳಿಗೆ ಉದಾಹರಣೆ FD SD ಎಲ್ಲ ಕಾಲ್ ಆಗ್ತಾ ಇವೆ, ಮತ್ತು CET ಆಮೇಲೆ TET ಕಾಲ್ ಆಗ್ತದ, ಆಮೇಲೆ ಇನ್ನೊಂದು PSTR HSTR GPSTR ಎಲ್ಲ ಎಕ್ಸಾಮ್ಗಳು ಇವತ್ತಿಗೆ ಹೆಚ್ಚು ಕಾಲ್ ಆಗುವಂತ ಎಲ್ಲ ನಿರೀಕ್ಷೆಗಳು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಶೀಘ್ರದಲ್ಲಿ ಏನಾಗ್ತದೆ ಕಾಲ್ ಆಗ್ತದೆ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹೇಳಿಕೆಗಳ ಆದರ್ಶ ನೋಡಿದಾಗ ಇವುಗಳೆಲ್ಲವೂ ಪರೀಕ್ಷೆಗಳಲ್ಲಿ ಹೆಚ್ಚು ಉಪಯುಕ್ತವಾಗಲಿವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿವರೆಗೆ ನಾನು ಸಂಸ್ಕೃತ ಮತ್ತು ಕನ್ನಡ ಸಂಧಿಗಳನ್ನ ಹೇಳಿ ಕೊಡುವಂತ ಪ್ರಯತ್ನಗಳನ್ನು ಮಾಡಿದ್ದೇನೆ. ಇನ್ನು ಮುಂದುವರೆದು ಮುಂದಿನ ನಮ್ಮ ಕನ್ನಡದ ವ್ಯಾಕರಣ ವಿಭಾಗಗಳಲ್ಲಿ ಮತ್ತಿನ್ಯಾವುದು ನೆಕ್ಸ್ಟ್ ಇರ್ತಕ್ಕಂಥ ವಿಭಾಗವನ್ನು ತೆಗೆದುಕೊಂಡು ನಾನು ಮುಂಬರುವ ಪಾಠಗಳಲ್ಲಿ ಹೇಳಲಿದ್ದೇನೆ. ಹಾಗಾಗಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಸಹಕಾರ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ, ಪ್ರೋತ್ಸಾಹವೇ ನಮ್ಮ ಹೆಚ್ಚು ನಮಗೆ ಪ್ರೇರಣೆ ಅನ್ನುವಂಥ ಒಂದು ಭಾವನೆ ವ್ಯಕ್ತಪಡಿಸ್ತಾ ಎಲ್ಲರೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಶುಭ ಸಂಜೆ.